ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್, ಶ್ರೀ ಉಜ್ವಲ ಆಯುರ್ವೇದ ಹಾಸ್ಪಿಟಲ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್. ಇವತ್ತು ನಾನು ನಿಮಗೆ ಈ ಕಾನ್ಸ್ಟಿಪೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕಾನ್ಸ್ಟಿಪೇಷನ್ ಅಂದರೆ ಏನು ಅಂತ ಹೇಳಿದ್ರೆ ಮಲಬದ್ಧತೆ ಅಂತ ಏನು ಹೇಳ್ತೀವಲ್ವಾ ಅದು. ಈ ಮಲಬದ್ಧತೆ ಅನ್ನೋದು ಇವಾಗ ಎಲ್ಲರೂ ಕೇಳಿದ್ರೆ ಏನೋ ಸ್ವಲ್ಪ ಜನ ನಗ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ನಗ್ತಾ ಇರ್ತಾರೆ, ಅಥವಾ ಗ್ಯಾಸ್ ಪಾಸ್ ಮಾಡೋದು ಅಥವಾ ತೇಗ್ ಬರೋದು ಕೂಡ ನಗ್ತಾ ಇರ್ತಾರೆ. ಅದೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಆ ಆರೋಗ್ಯ ಯಾವಾಗ ಹದಗೆಡುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ದೋಷಗಳು ಅಥವಾ ಮಲ ಯಾವಾಗ ಜಾಸ್ತಿ ಕುತ್ಕೊಳ್ಳುತ್ತಲ್ಲ ಅವಾಗ ಈ ತರ ಏನೋ ದೇಹ ಹದಗೆಡುತ್ತೆ ಅಂತಾನೆ ಹೇಳ್ಬೋದು. ಹಂಗಾಗಿ ಮಲ ವಿಸರ್ಜನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಈ ಮಲ ವಿಸರ್ಜನೆಗೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ವಾ, ಅಂದ್ರೆ ಮಲ ವಿಸರ್ಜನೆ ಕರೆಕ್ಟ್ ಆಗ್ಲಿದಂಗೆ ತುಂಬಾ ಗಟ್ಟಿ ಆಗೋದನ್ನ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳ್ತೀವಿ. ಈ ಮಲಬದ್ಧತೆಗೆ ಕೆಲವೊಂದು ಯಾವ್ಯಾವ ಕಾರಣಗಳಿಂದ ಆಗಿರುತ್ತೆ ಅಥವಾ ಅದಕ್ಕೆ ಏನೇನು ರೆಮಿಡಿಗಳು ತಗೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಕಾನ್ಸ್ಟಿಪೇಷನ್ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ನೀವು ಮೋಷನ್, ಫಸ್ಟ್ ಕಾರಣಗಳು ಬರೋಣ. ಈ ಮೋಷನ್ ಯಾವಾಗ ಕ್ಲಿಯರ್ ಆಗಲ್ಲ ಅಂತ ಹೇಳಿದ್ರೆ ಅಥವಾ ತುಂಬಾ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ ಆಗಿರ್ತಕ್ಕಂಥ ಮಲ ವಿಸರ್ಜನೆ ಸಂಪೂರ್ಣವಾಗಿ ಆಗದೆ ಇರುವಾಗ ಆಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಅನ್ಕೊಂಡಿರ್ತೀರ ಎಲ್ಲ ಕ್ಲಿಯರ್ ಆಗಿದೆ ಅಂತ, ಆದ್ರೆ ನೆಕ್ಸ್ಟ್ ದಿನ ಒಂಥರ ಹಿಕ್ಕೆ ತರ ಗಟ್ಟಿಯಾಗಿ ಹೊರಗಡೆ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ ಈ ಕೋಲನ್ ಇರುತ್ತಲ್ವಾ, ಅಂದ್ರೆ ರೆಕ್ಟಮ್ ಅಥವಾ ಲಾರ್ಜ್ ಇಂಟೆಸ್ಟೈನ್ ಏನ್ ಹೇಳ್ತೀವಲ್ವಾ, ಆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಯಾವಾಗ ಮಲ ಹಂಗೆ ಕುತ್ಕೊಳುತ್ತಲ್ಲ ಅವಾಗ ಗಟ್ಟಿ ಮಾಡ್ಬಿಡುತ್ತೆ ಮಲ ವಿಸರ್ಜನೆ ಮಾಡೋ ಟೈಮಲ್ಲಿ. ಹೆಂಗೆ ಅಂತ ಹೇಳಿದ್ರೆ ಈ ಲಾರ್ಜ್ ಇಂಟೆಸ್ಟೈನ್ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲ ನೀರ್ನ ಹೀರ್ಕೊಳ್ಳೋದು ಅಥವಾ ಸತ್ವಗಳನ್ನ ಹೀರ್ಕೊಳ್ಳೋದು. ಆದ್ರೆ ಅಲ್ಲಿ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬಟ್ಲಲ್ಲಿ ನೀರಿರುತ್ತೆ ಅಂತ ಅನ್ಕೊಳ್ಳೋಣ. ಒಂದು ಸ್ಪಾಂಜನ್ನ ತಗೊಂಡ್ಬಿಟ್ಟು 1-2 ಸೆಕೆಂಡ್ ಹಿಂಗೆ ತೆಗೆದ್ರೆ ಒಂದ್ ಸ್ವಲ್ಪ ನೀರು ಹಿಡ್ಕೊಳ್ಳುತ್ತೆ. ಆದ್ರೆ ಜಾಸ್ತಿ ಏನಾದ್ರು ಸ್ಪಾಂಜ್ ಇಟ್ವಿ ಅಂತ ಹೇಳಿದ್ರೆ ಇರೋಬರ ನೀರೆಲ್ಲ ಹೀರ್ಕೊಳ್ಳುತ್ತೆ. ಅದೇ ರೀತಿನೇ ಈ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಈ ಮಲ ಇರುತ್ತಲ್ಲ ಅಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ ಎಲ್ಲ ಹೀರ್ಕೊಳ್ಳುತ್ತೆ. ವಾಟರ್ ಕಂಟೆಂಟ್ ಎಲ್ಲ ಹೀರ್ಕೊಂಡ್ಬಿಟ್ಟು ಆ ಮಲನ ತುಂಬಾ ಗಟ್ಟಿ ಮಾಡುತ್ತೆ. ಅದಕ್ಕೆ ನಾನು ಹೇಳೋದು, ಒಂದ್ ದಿನಕ್ಕೆ 1-2 ಸರಿ ಈ ಮಲಬದ್ಧತೆ ಪ್ರಾಬ್ಲಮ್ ಇರೋರು ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ದಿನಕ್ಕೆ 1-2 ಸರಿ, ಅಂದ್ರೆ 2-3 ಸರಿ ಅಂತ ಹೇಳ್ಬೋದು. ಮಿನಿಮಮ್ ಅಂದ್ರೂ 2 ಸರಿ, 3-4 ಸರಿ ನೀವು ಮೋಷನ್ ಕ್ಲಿಯರ್ ಮಾಡಬೇಕು. ಬರ್ಲಿ ಬಿಡ್ಲಿ ಹೋಗಿ ವಾಶ್ರೂಮ್ ಎಲ್ಲ ಕೂತ್ಕೊಂಡು 5-10 ನಿಮಿಷ ಕರೆಕ್ಟಾಗಿ ಕೂತ್ಕೊಳ್ಳಿ, ಅವಾಗ ಮೋಷನ್ ಆಗುತ್ತೆ. ಆ ಮೋಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಅಲ್ಲಿ ಮಲ ಗಟ್ಟಿಯಾಗಿ ನಿಮ್ಗೆ ಬರುವಾಗ ರಕ್ತ ಬಿದ್ದು ಹೊರಗಡೆ ಬರೋದು ಅಥವಾ ಪೈಲ್ಸ್ ಆಗಿ ಕನ್ವರ್ಟ್ ಆಗೋದು ಆಗುತ್ತೆ. ಅದನ್ನ ಮಾತ್ರ ಅನುಭವಿಸಕ್ಕೆ ಹೋಗೋದು ಬೇಡ. ಅದ್ರ ಜೊತೆಗೆ ಈರುಳ್ಳಿ, ಕ್ಯಾರೆಟು, ಮೂಲಂಗಿ, ಹಸಿಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ಬೇಕು. ಅಂದ್ರೆ ಆಹಾರದಲ್ಲಿ ಫೈಬರ್ಸ್ ರಿಚ್ ಫುಡ್ ಅಂತ ಹೇಳ್ತೀವಿ. ಆ ಫೈಬರ್ಸ್ ರಿಚ್ ಫುಡ್ ನ ನೀವು ತಿನ್ನೋದ್ರಿಂದ ಖಂಡಿತವಾಗ್ಲೂ ಈ ಮಲ ವಿಸರ್ಜನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ಏನಾದ್ರು ತುಂಬಾ ಗಟ್ಟಿ ಆಗ್ಬಿಟ್ಟು ಅಲ್ಲಿ ನೋವಾಗಿದೆ, ಉರಿ ಆಗಿದೆ ಅಂತ ಹೇಳಿದ್ರೆ ಹರಳೆಣ್ಣೆ ತಗೊಳ್ಳಿ, ಹತ್ತಿ ಒಳಗೆ ಎದ್ಬಿಟ್ಟು ಕೆಳಗಡೆ ಇಟ್ಕೊಳ್ಳಿ ಒಂದು. ಆಮೇಲೆ ಇವಾಗ ತುಂಬಾ ನಿಮಗೇನಾದ್ರು ದೇಹ ಕ್ಲೀನ್ ಮಾಡ್ಕೋಬೇಕು ಅಂತ ಇದ್ರಿ ಅಂತ ಅನ್ಕೊಳ್ಳಿ, ಅಟ್ಲೀಸ್ಟ್ 15 ದಿನಕ್ಕೊಂದ್ಸರಿನೋ ಅಥವಾ ವಾರಕ್ಕೊಂದ್ಸರಿನೋ ಅಥವಾ 1 ತಿಂಗಳಿಗೊಂದ್ಸರಿನೋ ಹರಳೆಣ್ಣೆನ 5-10 ml ಅಥವಾ 30 ml ವರ್ಗು ಕುಡಿದ್ಬಿಟ್ಟು ಆಮೇಲೆ ಒಂದು ಬಿಸಿ ನೀರು, ಅಂದ್ರೆ 1/4 ಗಂಟೆಗೊಮ್ಮೆ ಬಿಸಿ ನೀರು ಕುಡಿತಾರೆ. ಅವಾಗ ನಿಮಗೆ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಇನ್ನೂ ಒಂದು ರೆಮಿಡಿ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಹರಳೆಣ್ಣೆನ ಯಾವೆಲ್ಲ ರೂಪದಲ್ಲಿ ತಗೋಬಹುದು ಅಂತ ಹೇಳಿದ್ರೆ, ದಿನ ರಾತ್ರಿ ಮಲಗುವಾಗ ಒಂದು ಅರ್ಧ ಚಮಚದಷ್ಟು ಹರಳೆಣ್ಣೆನ ಬಿಸಿನೀರಲ್ಲಿ ಹಾಕಿ ತಗೊಳ್ಳೋದ್ರಿಂದನೂ ನಿಮಗೆ ಮಲ ವಿಸರ್ಜನೆ ಕರೆಕ್ಟ್ ಆಗುತ್ತೆ. ಜೊತೆಗೆ ಈ ಅನ್ನದಲ್ಲಿ ತುಪ್ಪ ತಿನ್ನೋದು ಅಥವಾ ಊಟದಲ್ಲಿ ತುಪ್ಪ ತಿನ್ನೋದ್ರಿಂದನೂ ಮಲ ವಿಸರ್ಜನೆ ಕರೆಕ್ಟ್ ಆಗುತ್ತೆ. ನೀರು ಯಥೇಚ್ಛವಾಗಿ ಕುಡಿಯೋದ್ರಿಂದನೂ ಮಲ ವಿಸರ್ಜನೆ ನೀಟಾಗಿ ಆಗುತ್ತೆ. ಓಕೆ, ಇಷ್ಟೆಲ್ಲ ನೋಡಿದ್ರಲ್ವಾ, ಇಷ್ಟು ಸಿಂಪಲ್ ಆಗಿ ನೀವು ಮನೇಲೇ ಮಾಡ್ಕೊಳ್ಳೋ ರೆಮಿಡಿಗಳನ್ನ ಹೇಳಿದ್ದೀನಿ. ಅದರಲ್ಲೂ ನಿಮಗೆ ವಾಸಿ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿಲಿರೋ ಎಲ್ಲ ಟಾಕ್ಸಿನ್ಸು, ಪಿತ್ತದಂಶ, ಕಫದಂಶ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಹೋಗಾದ್ಮೇಲೆ ಅನ್ನನಾಳ ಕ್ಲಿಯರ್ ಆಗ್ಬಿಟ್ಟು ನಿಮಗೆ ಮಲ ವಿಸರ್ಜನೆ ಅನ್ನೋ ಸಮಸ್ಯೆನೆ ಹೋಗ್ಲಾಡಿಸುತ್ತೆ. ಒಂದು. ಎರಡನೇದು,
ಈ ಏನೋ ಅವಿಪತ್ತಿ ಗ್ಯಾಸ್ಟ್ರಿಕ್ ಇತ್ತು ಅಂದ್ರೂ ಮಲ ವಿಸರ್ಜನೆ ಆಗುತ್ತೆ. ಮಲ ವಿಸರ್ಜನೆ ಮತ್ತೆ ಗ್ಯಾಸ್ಟ್ರಿಕ್ ಇಂಟರ್ ರಿಲೇಟೆಡ್. ನಾನು ಗ್ಯಾಸ್ಟ್ರಿಕ್ ರಿಲೇಟೆಡ್ ಟಾಪಿಕ್ ಬಂದಾಗ ನಾನು ತುಂಬಾ ಕ್ಲಿಯರ್ ಮಾಡಿದ್ದೀನಿ ಎಲ್ಲಾ ತರದ್ದು ಏನೇನಾಗುತ್ತೆ ಅಂತೆಲ್ಲ. ಆ ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಜೊತೆಗೆ ಸಿಂಪಲ್ ಅದಕ್ಕೆ ಮೆಡಿಸಿನ್ ಏನ್ ತಗೋಬೇಕು ಅಂದ್ರೆ ಅವಿಪತ್ತಿಕರ ಚೂರ್ಣ ಮತ್ತು ಮಧು ಎಷ್ಟಿತ್ತಲ್ಲ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಊಟಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದನೂ ಮಲ ವಿಸರ್ಜನೆ ಆಗುತ್ತೆ. ಕಾಂಕಾಯಿನ ಹೊಟ್ಟಿ ಅಂತ ಇರುತ್ತೆ. ಮತ್ತೆ ಹೊಟ್ಟೆ ಇಶ್ಯೂ ಚೆನ್ನಾಗ್ ಆಗ್ತಿಲ್ಲ ಅಂತಂದಾಗ್ಲೂ ಮಲ ವಿಸರ್ಜನೆ ಆಗುತ್ತೆ, ಅಂದ್ರೆ ಮಲಬದ್ಧತೆ ಆಗುತ್ತೆ. ಅದಕ್ಕೆ ಚಿತ್ರಕಾದಿ ಹೊಟ್ಟಿ ಅಂತ ಇರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆ ಪ್ಲಸ್ ಮಲ ವಿಸರ್ಜನೆ ಎರಡೂ ನೀಟಾಗಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ. ನಾನು ಯೂಶಲಿ ಹೇಳ್ತಕ್ಕಂಥ ಎಲ್ಲಾ ಮೆಡಿಸಿನ್ಸ್ನು ಎಲ್ಲಾ ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಅಲ್ಲೂ ಸಿಗುತ್ತೆ. ನೀವು ಅಲ್ಲಿ ಹೋಗಿನೂ ಕಲೆಕ್ಟ್ ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಗೆ ಅಲ್ಲೇನು ಸಿಗ್ಲಿಲ್ಲ, ಜುನೈನ್ ಮೆಡಿಸಿನ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಾದ್ರೂ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ ಮುಖಾಂತರ ನೀವು ತರಿಸ್ಕೋಬಹುದು. ನಮ್ಮ ಶಾಖೆಗಳು ನಿಮ್ಗೆ ಎಲ್ಲಿ ಹತ್ರ ಇರುತ್ತೋ ಅಲ್ಲೂ ಶಾಖೆಯಿಂದ ನೀವು ಕಲೆಕ್ಟ್ ಮಾಡ್ಕೋಬಹುದು. ನೋಡಿದ್ರಲ್ವಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮೆಂಬರ್ಶಿಪ್ ತಗೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮೆಂಬರ್ಶಿಪ್ ತಗೊಳ್ಳಿ. ಮತ್ತೆ ನೋಡ್ತಾ ಇರಿ ಆರೋಗ್ಯ ಬಗ್ಗೆ ಯೂಟ್ಯೂಬ್ ಚಾನಲ್. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.